ಎಲ್ಲರಿಗೂ ನಮಸ್ಕಾರ. ನಾನು ವಿದ್ಯಾ ಕುಂದರ್ಗಿ, ಗಣಕರಂಗ ರಿಜಿಸ್ಟರ್ ಧಾರವಾಡ. ಭಕ್ತಿ ಭಂಡಾರಿ ಬಸವಣ್ಣನವರ 891ನೇ ಜಯಂತಿ ಆಚರಣೆ ನಿಮಿತ್ತ ಆಯೋಜಿಸಿರುವ ಲೇಖನ ಸ್ಪರ್ಧೆಗೆ ಕಳಿಸಿದ ಲೇಖನದ ವಾಚನ ರೂಪ. ನನ್ನ ಲೇಖನದ ಶೀರ್ಷಿಕೆ ಬಯಲರೂಪ ಬಸವಣ್ಣ. ಸಂಸ್ಕೃತಿ ಎಂದರೇನು ಎಂದು ಪ್ರಶ್ನಿಸಿಕೊಂಡಾಗ ಅದಕ್ಕೆ ಹಲವಾರು ಸಾಂಪ್ರದಾಯಿಕ ಆಚರಣೆಯಲ್ಲಿರುವ ಚಲಿತ ವ್ಯಾಖ್ಯಾನಗಳನ್ನು ಹೇಳಲೇಬೇಕಾಗುತ್ತದೆ. ಸಂಸ್ಕೃತಿ ಆದಿಮಾನವನಿಂದ ಆಧುನಿಕ ಯಂತ್ರಮಾನವನವರೆಗೂ ತನ್ನ ವ್ಯಾಪ್ತಿ ಮತ್ತು ವಿಸ್ತಾರವನ್ನು ಹೊಂದಿದೆ. ಅದು ನಿತ್ಯ ನಿರಂತರವೂ ಅನವರತವೂ ಆಗಿದೆ. ಮಾನವ ವಿಕಾಸ, ಲಿಂಗ, ಸರ್ವಜಾತಿ, ಆಚರಣೆ, ಸಂಪ್ರದಾಯ, ಶಿಕ್ಷಣ, ಸಾಹಿತ್ಯ ಮುಂತಾದ ಎಲ್ಲ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಸುಧಾರಣೆ, ಸಂಘರ್ಷ, ಸಮೃದ್ಧಿ, ಏಳು ಬೀಳು, ತಾರತಮ್ಯ, ಹಿಂಬೀಳಿಕೆ ಎಲ್ಲವನ್ನೂ ವಿವರಿಸುತ್ತಾ ಹೋಗುತ್ತದೆ. ಅದರಲ್ಲಿ ಬೇಲೂರು ನರ್ತಕಿಯರು, ದೇವಾದಿದೇವತೆಗಳೂ ಇದ್ದಾರೆ, ಗ್ರಾಮ್ಯ ದುರ್ಗವ್ವ ದ್ಯಾಮವ್ವರೂ ಇದ್ದಾರೆ, ಸಾಕ್ಷರದ ವಿರಾಟ್ ರೂಪವೂ ಇದೆ, ನಿರಕ್ಷರದ ಸತ್ಯ ದರ್ಶನವೂ ಇದೆ. ನೈಸರ್ಗಿಕ ಮತ್ತು ಸಾಂಸರ್ಗಿಕವಾದ ಎಲ್ಲ ಅವತಾರ ಅಪರಾವತಾರಗಳು ಸಂಸ್ಕೃತಿಯಲ್ಲಿ ಇವೆ. ಸುಂದರ, ಸುಶೀಲ, ಸುಸ್ಥಿತಿಯ, ಶಿಸ್ತಿನ, ನಯನಾಜೂಕಿನ ಕ್ರಮಗಳೇ ಸಂಸ್ಕೃತಿಯ ಭಾಗವಲ್ಲ. ಪರದೆಯ ಮುಂದಿನ ಬಣ್ಣಲೇಪನದ ಸಾಕಾರ ರೂಪ ದರ್ಶನದೊಂದಿಗೆ ಪರದೆಯ ಹಿಂದಿನ ಚಿಂದಿ, ಹರಕು, ನೋವು, ವ್ಯಥೆ, ಕೊರತೆ, ವಿಕಾರಗಳೂ ಸಂಸ್ಕೃತಿಯ ಭಾಗವೇ ಆಗಿವೆ. ಕಲ್ಚರ್ ಎಂಬ ಶಬ್ದದ ಸಂವಾದಿಯಾಗಿ ಕನ್ನಡದಲ್ಲಿ ಸಂಸ್ಕೃತಿ, ಇದರರ್ಥ ಕಲ್ಟ್ ಅಥವಾ ಕಲ್ಟ್ಸ್ ಅಂದರೆ ಆರಾಧನೆ, ಭಕ್ತಿ, ಉಪಾಸನೆ ಎಂಬೆಲ್ಲ ಅರ್ಥ ಹೊಂದಿದೆ. ಡಿ.ವಿ. ಗುಂಡಪ್ಪನವರು ಅರ್ಥೈಸುವಂತೆ ಈ ಆರಾಧನೆ ದೇವತೆಗಳದ್ದೇ ಆಗಿರಬಹುದು ಅಥವಾ ಭೂಮಿಯದ್ದಾಗಿರಬಹುದು. ಅಂದರೆ ಕೃಷಿ, ಬೇಸಾಯ ಮಾಡುವುದು ಒಂದು ಆರಾಧನೆಯಾಗಿದೆ. ಅಷ್ಟೇ ಏಕೆ, ಬದುಕಿನ ಆರಾಧನೆ, ಒಲವಿನ ಆರಾಧನೆ, ಮಮತೆಯ ಆರಾಧನೆ, ಇರುವಿನ ಆರಾಧನೆ, ಜೀವನ ಆರಾಧನೆ, ಈ ಎಲ್ಲವುಗಳು ತನಗೆ ಬೇಕಾಗಿ ಅವುಗಳೊಂದಿಗೆ ಹೊಂದುವ ತಾದಾತ್ಮ್ಯದ ಪ್ರಕ್ರಿಯೆಯಾಗಿ ಬಾಹ್ಯ ರೂಪದಲ್ಲಿ ಹೊರಹೊಮ್ಮುವ, ಹೊರಗಾಣುವ ಕ್ರಿಯಾರೂಪವೇ ಸಂಸ್ಕೃತಿ. ಇದು ನನ್ನ ಅಣ್ಣೋಣ. ಉಪಯುಕ್ತ, ಪ್ರಯೋಜನಾತ್ಮಕ, ಭೌತಿಕ ಪ್ರಪಂಚದ ಸೌಲಭ್ಯಗಳು ಇದಕ್ಕೆ ಇಂಬುಗೊಡುತ್ತವೆ. ಇದು ಆದರ್ಶ ಸೂಚಕವಾಗಲಿ ತೃಪ್ತಿದಾಯಕವಾಗಲಿ ಇರಬೇಕೆಂದೇನೂ ಇಲ್ಲ. ಅದು ಇದ್ದಂತೆ ಕಾಣಬೇಕು ಅಷ್ಟೇ. ಅದಕ್ಕೆ ನಾವು ಹೀಗೆಯೇ ಇರಬೇಕೆಂದು ವಿಧಿಸುವುದಲ್ಲ, ಇದ್ದಂತೆ ಸ್ವೀಕರಿಸಬೇಕು ಮತ್ತು ಅದೆಂತಹ ಸಂಸ್ಕೃತಿ ಎಂಬುದನ್ನು ಹೆಸರಿಸಬೇಕೇ ಹೊರತು ಮೊದಲೇ ವಿಧಿಸಲಾಗದು. ಎಂ ಕಲಬುರ್ಗಿಯವರು ಕಲ್ಚರ್ ಎಂಬುದಕ್ಕೆ ಸಂಪ್ರದಾಯ ಪದವನ್ನು ಬಳಸುವುದು ಯೋಗ್ಯವೆನಿಸುತ್ತದೆ. ಹೀಗಂದದ್ದು ಇದೇ ಹಿನ್ನೆಲೆಯಲ್ಲಿಯೇ. ಮೊಟ್ಟ ಮೊದಲ ಬಾರಿಗೆ ಸಂಸ್ಕೃತಿಯ ಜನಾಂಗೀಯ ಹಿನ್ನೆಲೆಯಲ್ಲಿ ಎಡ್ವರ್ಡ್ ಬರ್ನೆಟ್ ಟೈಲರ್ ಎಂಬ ಮಾನವಶಾಸ್ತ್ರಜ್ಞ ತನ್ನ ಸುಪ್ರಸಿದ್ಧ ಗ್ರಂಥ ಪ್ರಿಮಿಟಿವ್ ಕಲ್ಚರ್ನಲ್ಲಿ ಸಂಸ್ಕೃತಿ ಎಂದರೆ ಜ್ಞಾನ, ನಂಬಿಕೆ, ಕಲೆ, ನೀತಿಗಳು, ಕಾನೂನು, ರೂಢಿ ಮತ್ತು ಮಾನವ ಸಮಾಜದ ಸದಸ್ಯನಾಗಿದ್ದುಕೊಂಡೇ ಸಾಧಿಸಿದ ಇತರ ಸಾಮರ್ಥ್ಯ, ನೈಪುಣ್ಯಗಳನ್ನು ಒಳಗೊಂಡಿರುವ ಅಖಂಡವಾದ ಒಂದು ಸಂಕೀರ್ಣ ಪ್ರಕ್ರಿಯೆ ಎಂದಿದ್ದಾರೆ. ಈ ಅಖಂಡ ಮತ್ತು ಸಂಕೀರ್ಣವಾಗಿ, ಸಹಜವಾಗಿ ಎಲ್ಲ ಆಯಾಮಗಳಿಂದಲೂ ಸಾಧ್ಯವಾಗುವ ಅಥವಾ ಸಂಭವಿಸುವ ಪ್ರಕ್ರಿಯೆಯನ್ನು ಸಂಸ್ಕೃತಿ ಎಂದು ಇಲ್ಲಿ ಹೇಳಲಾಗಿದ್ದರೂ ಅದನ್ನು ಸೀಮಿತವಾಗಿ ಪರಿಭಾವಿಸಿ ಸಮಾಜದ ಒಳ್ಳೆಯ, ಶಾಂತ, ಧನಾತ್ಮಕ, ಬೆಳೆದ ಗರತಿಭಾವಗಳು ಮಾತ್ರ ಸಂಸ್ಕೃತಿ, ಸಂಸ್ಕಾರ ಹೊಂದಿದವುಗಳು ಎಂದು ಪರಿಗಣಿಸುವುದು ತಪ್ಪು. ಉತ್ತಮ ಫಲಿತಾಂಶ, ನೌಕರಿ, ಹುದ್ದೆ, ಶ್ರೀಮಂತ, ಅಧಿಕಾರ, ಮುಂಚೂಣಿ ಇವು ಪ್ರಸಿದ್ಧ ಜನಪ್ರಿಯ ಸಂಸ್ಕೃತಿ. ಅವೆಲ್ಲವುಗಳೊಂದಿಗೆ ಜನಪ್ರಿಯಗೊಳ್ಳದ, ಉಪೇಕ್ಷಿತ, ನಿರ್ಲಕ್ಷಿತ ಪ್ರಮೇಯಗಳೂ ಇದ್ದವು. ಆದಾಗ್ಯೂ ಅವುಗಳು ಸಂಸ್ಕೃತಿಯಲ್ಲಿ ಸ್ಥಾನ ಪಡೆದಿರಲಿಲ್ಲ. ಹಾಗಾದರೆ ಅವು ಸಮಾಜದಲ್ಲಿ ಇರಲಿಲ್ಲವೇ ಎಂದರೆ ಅಂಥವೂ ಇದ್ದವು ಮತ್ತು ಇವೆ ಕೂಡ. ಅವನ್ನೆಲ್ಲ ಒಳಗೊಳಿಸಿಕೊಂಡೇ ನಿರ್ಮಿತಿಗೊಂಡಂತಹ ಸಂಸ್ಕೃತಿಯನ್ನ ತಿಳಿಸಿದ್ದೇ ಅಣ್ಣ ಬಸವಣ್ಣ. ಈತ ತೋರಿಸಿಕೊಟ್ಟ ಸಾಮಾಜಿಕ ಸಮತಾವಾದದ ಭವ್ಯ ಸಂಸ್ಕೃತಿ ಬಸವ ಸಂಸ್ಕೃತಿ.
ಮೇಲ್ಜಾತಿಯ ಜನ ಬಹುಸಂಖ್ಯಾತ ಕೆಳಜಾತಿಯ ಜನರನ್ನು ಧರ್ಮ ಮತ್ತು ಶಿಕ್ಷಣದಿಂದ ನಿಯಂತ್ರಿಸಿ ತಮ್ಮ ಮೂಗಿನ ನೇರಕ್ಕೆ ವ್ಯಾಖ್ಯಾನ ಮಾಡಿದ್ದು ಐತಿಹಾಸಿಕ ಸತ್ಯ. ಈ ಕಾಲದಲ್ಲಿ ಕೆಳಜಾತಿಯವರು ಶಿಕ್ಷಣದಿಂದ ಮತ್ತು ಸಮಾಜದ ಬದುಕಿನಿಂದ ದೂರ ಉಳಿದು ಅದೇ ಪದ್ಧತಿ ರೀತಿ ಎಂದು ಬದುಕುತ್ತಿದ್ದ ಹೀನಾಯ ಪರಿಸ್ಥಿತಿಯಲ್ಲಿ ಧರ್ಮ ಮತ್ತು ಸಮಾಜದ ಶುದ್ಧೀಕರಣಕ್ಕಾಗಿ ಹುಟ್ಟಿದ್ದು ಶರಣ ಸಂಸ್ಕೃತಿ. ಇದರ ಪ್ರವರ್ತಕನಾದ ಬಸವಣ್ಣ ಮಹಾಕ್ರಾಂತಿಯನ್ನೇ ಮಾಡಿದನು. ವೈಚಾರಿಕ ಸ್ವಾತಂತ್ರ್ಯ ಮತ್ತು ವೃತ್ತಿ ಗೌರವಗಳನ್ನು ಒತ್ತಿ ಹೇಳಿದ ಆತ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಆರ್ಥಿಕ ಮತ್ತು ಸಾಮಾಜಿಕ ಸಮಾನತೆಯ ಸ್ಥಾಪನೆ ಅಗತ್ಯ ಎಂಬುದನ್ನು ಎತ್ತಿ ಹಿಡಿದು ಅನುಷ್ಠಾನಕ್ಕೆ ತಂದನು. ಬಸವಣ್ಣನ ಕಾಲದಲ್ಲಿ ಮಹಿಳಾ ಸ್ಥಾನಮಾನ ಶಿಕ್ಷಣಕ್ಕೆ ಪ್ರೋತ್ಸಾಹ ದೊರಕಿತು. ತನ್ನ ಕ್ರಾಂತಿಕಾರಿಕ ಚಿಂತನೆಗಳನ್ನು ಅನುಭವ ಮಂಟಪ ಸ್ಥಾಪಿಸುವ ಮೂಲಕ ನಿಷ್ಪಕ್ಷಪಾತವಾಗಿ ಅನುಸಂಧಾನಕ್ಕೆ ಅವಕಾಶ ಮಾಡಿಕೊಟ್ಟನು. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಶಿಕ್ಷಣ ಜಾತಿ, ಲಿಂಗ, ವರ್ಗ ಭೇದಗಳನ್ನೆನಿಸದೆ ಜನಸಾಮಾನ್ಯನವರೆಗೂ ಓತಪ್ರೋತವಾಗಿ ಹರಿದು ಬಂದುದು. ಏಕ ಘಟಕ ರೂಪದ ಸಮಾಜ ಸ್ಥಾಪಿಸಿ ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಿಕ್ಕಿ ಸಾಲಿಗನಾದ, ವೇದವನೋದಿ ಹಾರುವನಾದ ಎಂದು ಹೇಳುವ ಮೂಲಕ ಜಾತಿ ವೃತ್ತಿ ಮೂಲಕವಾಗಿ ಬಂದುದು ಹಾಗೂ ಯಾರಾದರೂ ಓದಿ ಬ್ರಾಹ್ಮಣ್ಯ ಪದವಿ ಪಡೆಯಬಹುದು ಎಂಬುದನ್ನು ಘಂಟಾಘೋಷವಾಗಿ ಸಾರಿ ಹೇಳಿ ಶೈಕ್ಷಣಿಕತೆಯನ್ನ ಹರಡಿ ಸಾಮಾಜಿಕ ನ್ಯಾಯ ಬಿತ್ತರಿಸಿದ ಬಸವಣ್ಣ ಈ ವೃತ್ತಿ ಗೌರವ ಬೆಳೆಸಿ ಸೌಹಾರ್ದತೆ ಮೂಡಿಸಿದ್ದು, ಸಾಂಘಿಕ ಜೀವನ ಸಮನ್ವಯತೆ ಬೆಳೆಸಿ ಧರ್ಮ ಜಿಜ್ಞಾಸೆ ತತ್ವಾನ್ವೇಷಣೆಗೆ ತೊಡಗಿದ್ದು ಅನುಭವ ಮಂಟಪದಲ್ಲಿಯೇ. ಇದರಿಂದಾಗಿ ನೂರಾರು ಶರಣರು ವಚನ ರಚನೆಗೆ ತೊಡಗಿ ಮಹಾನ್ ಕರ್ತೃಗಳಾಗುವುದು ಪಕ್ವಗೊಂಡಾದ ನಂತರದ ಮಾತು. ಆದರೆ ಆ ತೀರ ಚಿಕ್ಕ ಪುಟ್ಟ ವೃತ್ತಿ ಅವಲಂಬಿತ ನೂರಾರು ಶರಣೆಯರಿಗೆ ವಚನ ರಚನೆಗೆ ಅನುಭವ ಮಂಟಪ ಸಾಕ್ಷರ ಕೇಂದ್ರವೂ ಆಗಿತ್ತು ಎಂಬುದನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗಿದೆ. ದುಡಿದು ಹೊಟ್ಟೆ ಹೊರೆಯುವ ಮಡಿವಾಳ, ಮಾಚಿದೇವ, ಮೂಳಿಗೆಯ ಮಾರಯ್ಯ, ಡೋಹರ ಕಕ್ಕಯ್ಯ, ಐದಕ್ಕಿ, ಲಕ್ಕಮ್ಮ, ಮಾರಯ್ಯ ಇಂಥವರುಗಳೆಲ್ಲ ವಚನ ರಚಿಸಿದ್ದು, ಬರೆದದ್ದು, ಲಿಪಿಗೆ ಇಳಿಸಿದ್ದು ಹೇಗೆ? ಲಿಪಿಕಾರರನ್ನು ಗೊತ್ತುಪಡಿಸಿ ಬರೆಯಿಸುವ ತಾಕತ್ತು, ವರ್ಚಸ್ಸು ಅವರಿಗೆಲ್ಲಿತ್ತು? ಈ ಹಿನ್ನೆಲೆಯಲ್ಲಿ ಪ್ರಾಯೋಗಿಕವಾಗಿ ನೋಡಿದಾಗ ಅನುಭವ ಮಂಟಪ ಅಕ್ಷರ ಮಂಟಪವಾಗಿ ಸಾಕ್ಷರತೆಯನ್ನು ಬಿತ್ತುವ ಕಾರ್ಯನಿರ್ವಹಿಸಿದೆ ಎಂಬುದನ್ನು ನಾವು ಒಪ್ಪಲೇಬೇಕಾಗುತ್ತದೆ. 12ನೇ ಶತಮಾನದಲ್ಲಿ ಶಿಕ್ಷಣ ವಾಹಿನಿಯೊಂದಿಗೆ ಸಾಮಾಜಿಕ ವೈಚಾರಿಕ ಅಭಿವ್ಯಕ್ತಿಗಳು ಮತ್ತು ಅವುಗಳ ದಾಖಲೀಕರಣವೆಲ್ಲವೂ ಕ್ರಾಂತಿಕಾರಕ ಪರಿವರ್ತನೆಯಾಗಿ ಹೊರಹೊಮ್ಮಿವೆ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ ಎನ್ನುವ ಮೂಲಕ ಸ್ಥಾವರಕ್ಕೆ ಚಲನೆ ನೀಡುವ ಒಳಗಿನ ಜಂಗಮ ಪ್ರಕ್ರಿಯೆ ಮನುಷ್ಯನ ಅಂತರಂಗವನ್ನು ಸಂಪದ್ಭರಿತಗೊಳಿಸಿ ವಿಶ್ವಕ್ಕೆ ವಿರಾಟ್ ರೂಪವಾಗಿ ತೆರೆದುಕೊಳ್ಳುವಂತೆ ಮಾಡಿದ ಬಸವಣ್ಣ. ಅಂಗಲಿಂಗವಾಗಿ ಪರಿವರ್ತನೆಗೊಂಡಾಗ ಗುಡಿಗುಂಡಾರಗಳ ಗೊಡವೆ ಕಳಚಿ ಹೋಗುತ್ತದೆ. ಹೀಗೆ ಸಮಾಜಮುಖಿಯಾಗುವ ತನ್ನತ ಅರಿವ ಅನನ್ಯ ಪ್ರಯೋಗ ಪ್ರಕ್ರಿಯೆ ಇಷ್ಟಲಿಂಗ ಸಾಧನೆ. ಅದೇ ಅಣ್ಣ ಮಾನವನಲ್ಲಿ ಕಾಣಬಯಸಿದ ಅಮೂಲಾಗ್ರ ಪರಿವರ್ತನೆ. ಅದೇ ಲಿಂಗ ಸ್ಥಳದಲ್ಲಿ ಪ್ರಾಮಾಣಿಕವಾಗಿ ಕಾಯಕ ಮಾಡಿದರೆ ಅಲ್ಲಿಯೇ ಕೈಲಾಸ. ಕಾಯಕದಲ್ಲಿ ನಿರತನಾದರೆ ಗುರುಲಿಂಗ ಜಂಗಮದ ಹಂಗು ತೊರೆಯಬೇಕು. ರಾಜನಾಗಲಿ ಸೇವಕನಾಗಲಿ ಎಲ್ಲರಿಗೂ ಕಾಯಕ ಮತ್ತು ದಾಸೋಹ ಕಡ್ಡಾಯ ಮತ್ತು ಅನಿವಾರ್ಯ ದಿವ್ಯಗಳು. ಕಾಯಕ ಕೈಲಾಸವಾದಾಗ ಅದರ ಪ್ರತಿಫಲ ಜೀವನ್ಮೂಲವಾಗುತ್ತದೆ. ಕಲ್ಲು ಕಟ್ಟಿಗೆ ಪೂಜಿಸುವವರನ್ನು ವಿಡಂಬಿಸುತ್ತಾ ನೀರ ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ವನಗುವ ಮರವ ನೆಚ್ಚಿದವರ ನಿಮ್ಮ ನೆತ್ತಬಲ್ಲ ನಮ್ಮ ಕೂಡಲ ಸಂಗಮ ದೇವ ಎಂಬ ಬೃಹತ್ ಪ್ರಶ್ನೆಯನ್ನೇ ಹಾಕಿಕೊಳ್ಳುವ ಮೂಲಕ ಭಾರೀ ಎಚ್ಚರಿಕೆಯನ್ನೇ ಜನಸಮೂಹಕ್ಕೆ ಕೊಟ್ಟಿದ್ದಾರೆ ಬಸವಣ್ಣನವರು. ಮರ್ತ ಲೋಕವನ್ನು ಕರ್ತಾರನ ಕಮ್ಮಟವಾಗಿಸುವ ಮೂಲಕ ಇಲ್ಲಿ ಸಂದರೆ ಮಾತ್ರ ಅಲ್ಲಿ ಸಲ್ಲುವ ಬಗೆಯನ್ನು ಮತ್ತು ದೇವಲೋಕ ಮರ್ತಲೋಕವೆಂಬುದು ಬೇರೆ ಬತ್ತುಂಟೆ ಇಂದು ತೀರ ಸರಳವಾಗಿ ತಿಳಿ ಹೇಳುತ್ತಾರೆ. ನಮ್ಮ ಕೂಡಲ ಸಂಗನ ಶರಣರ ಬರವೆನ್ನ ಪ್ರಾಣ ಕಂಡಯ್ಯ ಎಂಬ ನಿರ್ಣಾಯಕತೆಯನ್ನು ಸಾರಿಬಿಡುತ್ತಾರೆ. ದಯವಿಲ್ಲದ ಧರ್ಮ ಯಾವುದಯ್ಯ, ದಯವಿರಬೇಕು ಸರ್ವ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯನ ತೊಲೆಯುವನಯ್ಯ.
ಈ ವಚನದ ಮೂಲಕ ಮಾನವೀಯತೆಯ ಮೂಲಕ್ಕೆ ಕೈ ಎಟುಕಿಸಿ ಧರ್ಮ ಮತ್ತು ಮಾನವ ಧರ್ಮಗಳು ದಯೆಯ ಆಧಾರದ ಮೇಲೆ ನಿರ್ಧರಿತಗೊಳ್ಳುವ ಸಕಲ ಜೀವಾತ್ಮರಿಗೆ ಲೇಸ ಬಯಸುವ ಅತ್ಯಂತಿಕ ಸತ್ಯವನ್ನು 12ನೇ ಶತಮಾನದಷ್ಟು ಹಿಂದೆಯೇ ಸಾರಿ ಹೇಳಿದ ಮಹಾಮಾನವತಾವಾದಿ ಬಸವಣ್ಣ. ಯಾವ ಹರಕೆಗೆ ಯಾವ ಪಶು ಬಲಿಯಾದರೇನು, ಕೊಂದವರುಳಿದವರೇ ಎಂಬುದೇ ಬ್ರಹ್ಮಾಂಡ ಉತ್ತರವನ್ನು ಒಡಲೊಳಗಿಟ್ಟುಕೊಂಡಿರುವ ಪ್ರಶ್ನೆ. ಇದು ಮಾನವನ ಚಪಲ ಮತ್ತು ತಾತ್ಕಾಲಿಕ ಶಮನಕ್ಕೆ ಹಿಡಿದ ರಾಹುಗನ್ನಡಿ. ಕಾಂಚನಕ್ಕೆ ವೇಳೆ ಇಲ್ಲದೆ ಲಿಂಗಕ್ಕೆ ವೇಳೆ ಇಲ್ಲ ಎನ್ನುವ ವಚನ ಅಥವಾ ಮಾತು ಹಣಗಳಿಕೆಗೆ ಜೋತು ಬಿದ್ದು ಲಿಂಗ ಪೂಜೆ ಮರೆಯುವ ಮತ್ತು ಆ ಮೂಲಕ ಅಗತ್ಯಕ್ಕಿಂತ ಹೆಚ್ಚಿನ ಧನ ಸಂಗ್ರಹ ಕುರಿತ ಅರ್ಥವ್ಯವಸ್ಥೆಯ ಬಗೆಗೆ ಎಚ್ಚರಿಸುತ್ತಾರೆ. 2003ರಲ್ಲಿ ಆಂಗಸ್ ಮೆಡಿಸನ್ ಎಂಬ ಆರ್ಥಿಕ ಶಾಸ್ತ್ರಜ್ಞ ಮತ್ತು ಅವರ 79 ಸದಸ್ಯರ ತಂಡ ಆರಂಭದಿಂದ 2003ರವರೆಗಿನ ಜಾಗತಿಕ ಆರ್ಥಿಕ ಬೆಳವಣಿಗೆಯ ಬಗ್ಗೆ ಸಂಶೋಧನೆ ಕೈಗೊಂಡು ದ ವರ್ಲ್ಡ್ ಎಕಾನಮಿ ಎಂಬ ಪುಸ್ತಕದಲ್ಲಿ ದಕ್ಷಿಣ ಭಾರತದಲ್ಲಿದ್ದ ಕೆಲ ಶೈವ ಸಿದ್ಧಾಂತದ ಕೆಲ ಪಂಥಗಳು ಅತ್ಯಂತ ಶಿಸ್ತಿನಿಂದ ಸಾಮಾಜಿಕ ಆರ್ಥಿಕ ಸಮಾನತೆಯನ್ನು ಕಾಪಾಡಲಾಗಿದೆ ಮತ್ತು ಈ ಸಿದ್ಧಾಂತವನ್ನು ನಾವು ಇಂದಿಗೂ ರಷ್ಯಾ ಮತ್ತು ಪೂರ್ವೋತ್ತರ ಯುರೋಪ್ಗಳಲ್ಲಿ ಕಾಣಬಹುದೆಂದು ಉಲ್ಲೇಖಿಸಲಾಗಿದೆ. ಅರ್ಥಶಾಸ್ತ್ರಜ್ಞರ ಈ ಉಲ್ಲೇಖ ಇಡೀ ವಿಶ್ವದ ಗಮನ ಸೆಳೆದದ್ದು ವಿಶ್ವವೇ ಬೆರಗು ಪಡುವಂತಹ ವಿಚಾರ. ಇದು ಭಾರತ ಮತ್ತು ವಿಶೇಷವಾಗಿ ಕನ್ನಡ ನಾಡು ಹೆಮ್ಮೆ ಪಡುವ ಜೊತೆಗೆ ಹೃದಯ ಕೈಯಲ್ಲಿ ಹಿಡಿದು ತಪ್ಪದೇ ಅನುಸರಿಸಬೇಕಾದ ಮಹಾನ್ ತತ್ವವನ್ನೇ ಬಸವಣ್ಣ ಕೊಟ್ಟು ಹೋಗಿದ್ದಾನೆ. ಇನ್ನು ಲಿಂಗ ಸಮಾನತೆಗೆ ಬಂದರೆ ಅಕ್ಷರ ಮಂಟಪದಿಂದ ಆರಂಭಿಸಿ ಆರ್ಥಿಕ ತಜ್ಞೆ ಲಕ್ಕಮ್ಮ ಹಾಗೂ ಸಮಾಜದ ತೀರ ಹೊರಗೆ ಪ್ರತ್ಯೇಕತೆಯ ಉದಾಹರಣೆಯಾಗಿದ್ದಂತಹ ಸೂಳೆ ಸಂಕವ್ಯಂಥವರು ವಚನ ಲಿಖಿಸಿ ಶರಣೆಯರಾಗಲು ಕಾರಣೀಕರ್ತ ನಾದವನು ಬಸವಣ್ಣ. ಹೀಗೆ ಜಾತಿ, ಲಿಂಗ, ವರ್ಗ, ವರ್ಣ ಮತ್ತು ಆಚರಣೆ ಭೇದಗಳನ್ನು ತಾತ್ವಿಕವಾಗಿ ಮತ್ತು ಸಕ್ರಿಯವಾಗಿ ಕಿತ್ತೊಗೆದು ಹೊಸತೊಂದು ನವ ಸಮಾಜವನ್ನು ಕಟ್ಟಿಕೊಟ್ಟವನು ಬಸವಣ್ಣ. ಇವರ ಕುರಿತು ಇವರ ಸಮಕಾಲೀನ ಮತ್ತು ಕಾಲಾನಂತರದ ಶಿವಶರಣರು ನೆನೆಸಿದ್ದನ್ನು, ಸಂಬೋಧಿಸಿದ್ದನ್ನು ಮತ್ತು ತತ್ವಾದರ್ಶಗಳನ್ನು ಸಮುಚಿತ ಸಕಾರಣಗಳೊಂದಿಗೆ ಸಾಕಾರಗೊಳಿಸುವ ವಚನಗಳನ್ನು ರಚಿಸಿದ್ದನ್ನು ಓದಿದರೆ ಅಂದಿನ ಅನುಯಾಯಿಗಳೇ ಉತ್ಸಾಹಿಗಳಾಗಿ ಬಸವಣ್ಣನ ಗುಣಗಾನ ಮಾಡುತ್ತಾರೆ. ಕ್ರಾಂತಿಕಾರಕ ವಿಚಾರಗಳನ್ನು ಉತ್ಪ್ರೇಕ್ಷೆಯಿಂದ ಅಭಿವ್ಯಕ್ತಿಸುತ್ತಾರೆ. ನೀಲಮ್ಮಳು ತಾನು ಪರಮ ಪ್ರಸಾದಿಯಾದುದು ಬಸವಣ್ಣನವರಿಂದ ಎಂಬ ಸಾರ್ಥಕತೆಯನ್ನು ಮನದುಂಬಿ ಹಾಡುತ್ತಾಳೆ. ಬಸವಣ್ಣನೇ ಗುರು ಎನ್ನುವ ಅಕ್ಕ, ಎನ್ನ ಕರಸ್ಥಲವೇ ಬಸವಣ್ಣ ಎನ್ನುವ ಗಜೇಶ ಮಸನಯ್ಯ, ಎನ್ನಂತರಂಗವೇ ಬಸವಣ್ಣ ಎನ್ನುವ ಚನ್ನಬಸವಣ್ಣ, ಎತ್ತೆತ್ತ ನೋಡಿದಡೆ ಅತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದಡೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದಡೆ ಭಕ್ತಿ ಎಂಬ ರಸವಯ್ಯ, ಆಯತ ಬಸವಣ್ಣನಿಂದ ಸ್ವಾಯತ ಬಸವಣ್ಣನಿಂದ ಸಣ್ಣ ಹಿತವು ಬಸವಣ್ಣನಿಂದ, ಗುರು ಬಸವಣ್ಣನಿಂದ, ಲಿಂಗ ಬಸವಣ್ಣನಿಂದ, ಜಂಗಮ ಬಸವಣ್ಣನಿಂದ, ಪಾದೋದಕ ಬಸವಣ್ಣನಿಂದ, ಪ್ರಸಾದ ಬಸವಣ್ಣನಿಂದ, ಅತ್ತ ಬಲ್ಲಡೆ ನೀವು ಕೇಳಿರೆ ಇತ್ತ ಬಲ್ಲಡೆ ನೀವು ಕೇಳಿರೆ, ಬಸವ 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 ಎಂದು ಮಜ್ಜನ ಕೆರೆಯದವನ ಭಕ್ತಿ ಶೂನ್ಯಕಾನ ಕಲಿದೇವರ ದೇವ ಎನ್ನುವ ಈ ವಚನ ಹಾಗೂ ಸುಖವೊಂದು ಕೋಟ್ಯಾನು ಕೋಟಿ ಬಂದಲ್ಲಿ ಬಸವಣ್ಣನ ನೆನವೆ, ದುಃಖವೊಂದು ಕೋಟ್ಯಾನು ಕೋಟಿ ಬಂದಲ್ಲಿ ಬಸವಣ್ಣನ ನೆನವೆ, ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನವೆ, ಜಂಗಮಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನವೆ, ಬಸವಣ್ಣನ ನೆನೆದಲ್ಲದೆ ಭಕ್ತಿ ಇಲ್ಲ, ಬಸವಣ್ಣನ ನೆನೆದಲ್ಲದೆ ಮುಕ್ತಿ ಇಲ್ಲ, ಇದು ಕಾರಣ ಬಸವಣ್ಣ ಬಸವಣ್ಣ ಎನ್ನುತ್ತಿರ್ತೇನು ಕಾನ ಕಲಿದೇವರ ದೇವ ಎಂಬ ಮಾಚಿದೇವರ ಈ 2 ವಚನಗಳು ಬಸವಣ್ಣನ ಬದುಕು, ಜೀವನ, ತತ್ವ, ಸಿದ್ಧಾಂತ, ಆಚಾರ, ವಿಚಾರ, ಲಿಂಗ, ಭಕ್ತಿ, ಕಾಯಕ, ದಾಸೋಹ ಎಲ್ಲವನ್ನು ಅರೆದು ಹಿಂಡಿ ತೆಗೆದಂತೆ ಬಸವಣ್ಣನ ತತ್ವಾಚಾರಗಳಲ್ಲಿ ತಪತಪನೆ ತೊಯ್ದು ಹೋದಂತೆ ಆ ಆದರ್ಶಗಳಲ್ಲಿಯೇ ಮಿಂದು ಎದ್ದಂತೆ ಬರೆದ ಈ ಮಡಿವಾಳ ಮಾಚಿದೇವರ ಈ ವಚನಗಳು ಬಸವಣ್ಣನ ಇಡೀ ಜೀವನ ದರ್ಶನವನ್ನು ಮಾಡಿಸಿಬಿಡುತ್ತವೆ. ಸಾಮಾಜಿಕವಾಗಿ, ಸಾಹಿತ್ಯಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಮತ್ತು ತಾತ್ವಿಕವಾಗಿ
ಹಲವಾರು ಮಜಲುಗಳಿಂದ ಎತ್ತರದ ವೈಚಾರಿಕ ನಿಲುವನ್ನು ಹೊಂದಿದ್ದ ಬಸವಣ್ಣ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿಯ ಮೂಲಕ ವೃತ್ತಿ ಮೂಲದ ಅನುಭವವನ್ನು ಅನುಭವಕ್ಕೆ ಎತ್ತರಿಸುವ ಮೂಲಕ ಎಲ್ಲರನ್ನು ಮತ್ತು ಎಲ್ಲತನಗಳನ್ನು ಗೌರವಿಸುವ ಮೂಲಕ ಕೂಡಲ ಸಂಗನ ಶರಣರ ಪ್ರಾಣ ಜೀವಾಳವಾಗುವ ಬಸವಣ್ಣ ಎಂದಿಗೂ ಎಂದೆಂದಿಗೂ ಸಾಂಸ್ಕೃತಿಕ ನಾಯಕನೇ ಆಗಿದ್ದಾನೆ ಮತ್ತು ಕಾಲಗತಿಸಿದಂತೆ ಇನ್ನೂ ಮತ್ತು ವೈಚಾರಿಕ ಹರಿವುಗಳನ್ನು ಬಿಚ್ಚಿಕೊಳ್ಳುತ್ತಲೇ ಇರುತ್ತಾನೆ ಈ ನನಸುಗಾರ ಕಾಯಕ ಯೋಗಿ. ಬಸವಣ್ಣ ನಿತ್ಯವೂ ಅಗಮ್ಯ ಅಗೋಚರ ಅಪ್ರತಿಮವೇ ಆಗಿದ್ದಾನೆ. ಆದ್ದರಿಂದಲೇ ಈ ಬಸವಣ್ಣ ಯಾವಾಗಲೂ ಬಯಲು ರೂಪ, ಆತ ಬಯಲು ಆಲಯ. ಎಲ್ಲರಿಗೂ ನಮಸ್ಕಾರ.